ಕಟಿಂಗ್ ಒಂಥರ ಇಲ್ಲಿ ಕಬಡ್ಡಿ ಸ್ಟಾರ್ಟ್ ಆಗಿಲ್ಲ ಅಂತ ನಾವು 11:30 ಅಂದ್ರೆ ಟೆನ್ಷನ್ ಅಲ್ಲ ಡೈ ಪ್ರೆಸಿ ಓಸ್ಕೋಬೇಡ. ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ದೆ. ನಮ್ಮಮ್ಮ ರಾಗಿ ರೊಟ್ಟಿ ಹಾಕಿದ್ರು, ತಿನ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಪ್ಪ ಫೋನ್ ಮಾಡ್ತಾವ್ರೆ, ಅಲ್ಲೇ ತಿಂಡಿ ತೊಗೊಂಬಂದಿಲ್ಲ, ಟೈಮ್ ಆಗೈತೆ ಅಂತ. ಹೇಳಪ್ಪ, ನಿಂಗೇನು ಪ್ರಾಬ್ಲಮ್ಮು? ಹಿಂಗಾಗ್ದೆ ತಾನೆ, ತಿಂದೆ ತಾನೆ ನೀನು? ಏನು ಹಾಂ, ಏನು ಹೇಳು? ಇನ್ನೊಂದು ಸ್ವಲ್ಪ ಬೇಕಾ? ಅಲ್ಲಿ ತೋರಿಸ್ತಾ ಇರೋ ಜಾಗ ತೋರಿಸ್ತಾ ಇರೋದು ಗೊತ್ತಾಗ್ತಾ ಇರೋದು ನಮಗೆ. ಅವನು ಎಂತ ಕೇಳ್ತಾವನೆ ಅಂತ, ಇನ್ನೊಂದು ಸ್ವಲ್ಪ ಹಾಕ್ಲಿ ಅಂತ. ಏಯ್ ಸಾಕು ಇವಾಗ, ಆಮೇಲೆ ತಿಂತೇನು ಬಿಡು. ಸರಿ ಆಯಿತು. ಮಾತ್ರೆ ಡಬ್ಬ ತೊಗೊಂಡಿಲ್ಲ, ಈಗ ಮತ್ತೆ ಇನ್ನೊಂದು ಸತಿ ಬರಬೇಕಿತ್ತು. ಮಸಾಲೆ ರಾಗಿ ಅಕ್ಕಿ ರೊಟ್ಟಿ ಅಂದ್ಬಿಟ್ಟಿದೆ ಅನಿಸುತ್ತೆ. ರಾಗಿ ರೊಟ್ಟಿ ಮಾಡೋರು ನಮ್ಮ ಮನೆಯಲ್ಲಿ. ಮಸಾಲೆ ತೊಗೊಂಡಿದ್ದೀನಿ, ಇವಾಗ ಹೋಗ್ತೀನಿ ಅಷ್ಟೇ. ಗಾಡಿ ಕೀ ಎಲ್ಲ ತೊಗೊಂಡು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಬಾಯ್ಸ್ ಎಲ್ಲ ರಜಾ ಹಾಕೋರೆ. ಇವತ್ತು ಕಬಡ್ಡಿ ಇದೆ, ನೋಡೋಕೆ ಹೋಗೋಣ ಇವಾಗ ಅಲ್ಲಿಗಾದರೂ ಸ್ವಲ್ಪ ಹೊತ್ತು ಬಿಟ್ಕೊಂಡು. ನಾನು ಜಸ್ಟ್ ಮನೆ ಹತ್ರ ಬಂದೆ, ನಮ್ಮ ಅಮ್ಮ ಎಲ್ಲೋ ಹೋಗೋರೆ. ಇವನೊಬ್ಬನ ಬಿಟ್ಬಿಟ್ಟು ಹೋಗೋರು. ಇವನು ಬೇರೆ ಸೌಂಡ್ ಮಾಡ್ತಿದ್ದ, ಏನು ಇದು ಅಂತ ನೋಡಿದ್ರೆ ಇವನು ಸೌಂಡ್ ಮಾಡ್ತಾವನೆ. ಏಯ್ ಬರ ಇಲ್ಲಿ ಬಾ. ಅಮ್ಮ ಎಲ್ಲ ಹೋಗೋರೆ ಅನ್ಸತ್ತೆ. ಈಗ ನಾನು ಬರೋ ಮುಂಚೆ ಇಲ್ಲಿದ್ದರು, ಆಲೆ ಪಟ್ಟಂತ ಎಲ್ಲೋ ಹೋಗ್ಬಿಟ್ಟವ್ರಲ್ಲ. ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟು ಫೋನು ಅಲ್ಲೇ ಐತೆ. ಈಗ ಅವ್ರನ್ನ ಬರೋ, ಈಚೆ ಬಿಡ್ತೀನಿ, ಹೋಗಿ ಬರೋ ನೀನು. ಬರೋ, ಹೋಗು. ಹೋಗಲ್ಲ ಅಮ್ಮ. ಅಲ್ಲವ್ರೆ ನೋಡಿ, ನಾನು ಹೇಳಿಲ್ವಾ ಜಸ್ಟ್ ಹೋಗೋರೆ ಅಂತ. ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಈಗ ಬತ್ತಾವ್ರೆ. ಅವನು ಒಬ್ಬನೇ ಅವನೇ ಅಲ್ಲಿ ಮಲಗಿಲ್ಲ ಅವನು. ನಾನು ಬಂದಿದ್ದ ತಕ್ಷಣ ಎದ್ಬಿಟ್ಟು ಬಂದ, ಅದು ಟ್ರೀಟ್ ಹಾಕ್ಲಿ ಅಂತ. ನಿಮ್ಮ ಅಕ್ಕ ಬತ್ತವ್ರೆ ಇದೆ ಇವತ್ತ, ತೊಗೊಂಬತ್ತವ್ರೆ ಮತ್ತೆ ಇನ್ನೂ ಮಿಕ್ಕಿದ್ದು. ಏಯ್ ಮಮ್ಮಿ, ಅಮ್ಮ ಓಡಾಯ್ತಾನೆ, ಡೋರ್ ಹಾಕಮ್ಮ. ನಾನು ಬಿಡಲ್ಲ ಅವನಿಗೆ ಎಲ್ಲ. ಅವನು ಅಲ್ಲಿ ಬಂದ, ನಾನು ಬಂದಿದ್ದ ತಕ್ಷಣ ಹಾಕ್ಲಿ ಅಂತ ಕಾಯ್ತಿದ್ದ, ಹಾಕ್ಲಿಲ್ವಲ್ಲ. ಈಗ ಎಸ್ಕೇಪ್ ಆಗಕ್ ನೋಡ್ತಾವನೆ. ಹೇಯ್ ಬರ ಇಲ್ಲಿ. ಏಯ್ ಮಲಿಕೊಳ ಸುಮ್ನೆ ಬರ ಇಲ್ಲಿ. ಏಯ್ ಈ ಕಡೆ ಒಂದು ಹಾಲು, ಆ ಕಡೆ ಹಿಂಗಿಲ್ಲ ಅಂತ ಬಿಡು. ಬಾ. ಏನಮ್ಮ ಅಡಿಗೆ? ಅದೇ ಏನ್ ಮಾಡ್ಬೇಕಂತ ನೋಡ್ತಾ ಇದ್ದೀನಿ. ಏನ್ ಮಾಡ್ಲಿ? ಏನ್ ಮಾಡ್ತೀರಾ? ಅವರೆಕಾಯಿ ಸೀಸನ್ ಅಲ್ಲಿ ಫುಲ್ ಬರೀ ಅವರೆಕಾಯಿ ಮಾಡ್ಬಿಡಿ. ವಾರದಲ್ಲಿ ಒಂದಿನಾನು ಮಾಡ್ಬಾರ್ದು ಬಾರ ನಿನ್ಗೆ. ನಾನೇನ್ ಬೇಡ ಅಂದೆ ಇವಾಗ. ಅಮ್ಮ ಅದು ಎಣ್ಣೆ ಕಾಳಾದ್ರು ಮಾಡಮ್ಮ. ಮಾಡಂತೀರ ಯಾವಾಗ? ನಾಳೆ? ಯಾವಾಗೋ ಮಾಡ್ಕೊಟ್ರೆ ಮಾಡ್ತೀನಿ. ಕೊಡಿಬೇಕೆ? ನಾನು ಬಿಡ್ಸ್ಕೊಡ್ತೀನಿ. ಬಿಡ್ಸಿ ನೀನು. ದೀಪ ಹಚ್ಚಕ್ಕೆ ನಮ್ಮಮ್ಮ ಕರೆದಿರೋದು ನೀವು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಹೊಸ ಹೂವನ್ನ ಹಾಕ್ಬೇಕು. ಇದನ್ನೆಲ್ಲ ತೆಗ್ದಿದ್ದೀನಿ. ಇಲ್ಲಿ ಸ್ವಲ್ಪ ಲೈಟ್ ಇರಲಿಲ್ಲ, ಇಲ್ಲಿ ಆಫ್ ಆಗಿದೆ ಅನ್ಸುತ್ತೆ. ಇಲ್ಲೆಲ್ಲ ಹೂವು ಎಲ್ಲ ತೆಗ್ದಿದ್ದೀನಿ. ಇವಾಗ ಬೇರೆ ಹೂವು ಹಾಕ್ತೀನಿ. ಇಲ್ಲಿ ಹೊಸ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸಿಗ್ತೀನಿ. ಇನ್ನು ಮೇಲ್ಗಡೆ ಎಲ್ಲ ಆ ಕಡೆ ಎಲ್ಲ ಮಾಡೋದೈತೆ, ತುಂಬ ಟೈಮ್ ಹಿಡಿಯುತ್ತೆ. ನಾನು ಅನ್ಕೊಂಡೆ ಏನು ಸುಮ್ಮನೆ ಬಂದಾಗ ಸುಮ್ಮನೆ ಅವರೇ ಅಂತ ಕೆಲಸ ಐತೆ ನನಗೂ, ಅದೆಲ್ಲ ಮಾಡ್ತೀನಿ ಇವಾಗ. ಗಾಯ್ಸ್ ಎಲ್ಲ ಆಯಿತು. ದೀಪ ಹಚ್ಚಿ ಫುಲ್ ಎಲ್ಲ ಆಯಿತು ನೋಡಿ. ಗಂಧದ ಕಡೆ ಎಲ್ಲ ಹಚ್ಚಿ, ಎಲ್ಲೂ ಹಚ್ಚಿ, ಇಲ್ಲೆಲ್ಲ ಫುಲ್ ಎಲ್ಲ ಹೂವು ಹಾಕಿ, ಈ ಕಡೆನೂ ಐತಿ, ಈ ಕಡೆನೂ ಎಲ್ಲ ಹಚ್ಚಿ ದೀಪನ ಇವಾಗ ಜಸ್ಟು ಮುಗಿಸಿದ್ದೀನಿ. ಇವಾಗ ಏನಿಲ್ಲ ನೋಡಿ, ಇಲ್ಲೂ ಫುಲ್ ಎಲ್ಲ ಹಚ್ಚಿ ಎಲ್ಲ ಕೆಲಸ ಮುಗಿಸಿದಾಯ್ತು. ಇವಾಗ ಫ್ರೀ. ಇವಾಗ ನಮ್ದೇನು ಕೆಲಸ ಇಲ್ಲ. ಈಗ ಬಂದ್ರೂ ಇಲ್ಲಾಂದರೆ ನಮ್ಮಮ್ಮ ಸಂಜೆವರೆಗೂ ಬೈತಾ ಇರೋದು, ನಾನು ದೀಪ ಹಚ್ಚಕ್ಕಾಗಲ್ವ ನಿನಗೆ ಅಂತ. ಇವಾಗ ಎಣ್ಣೆ ಕಾಳು ಮಾಡ್ತಾವ್ರೆ, ತಿನ್ಕೊಂಡು ಕುತ್ಕೋತೀನಿ ಇಲ್ಲೇ. ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ, ತೊಗೊಂಡು ಸ್ವಲ್ಪ ರೆಡಿ ಇದು ಟೇಸ್ಟ್ ಮಾಡೋಕ್ಕೆ ನಮ್ಮಪ್ಪ ತೊಗೊಂಬಂದಿದ್ರು, ಅವ್ರಿಗೂ ತೊಗೊಂಡೋಗ್ತಾ ಇದ್ದೀನಿ. ಅಂಗಡಿ ಹತ್ರ ಹೋಗ್ತೀನಿ, ಆಮೇಲೆ ಬರ್ತೀನಿ. ಇವಾಗ ಇನ್ನೂ 1 ಗಂಟೆ ಅಲ್ವಾ, ಆಮೇಲೆ ನಿಧಾನಕ್ಕೆ ಊಟಕ್ಕೆ ಬಂದರೆ ಆಯಿತು. ಇವಾಗ ಹೋಗ್ತೀನಿ. ಅಲ್ಲಿ ಯಾರಾದರೂ ಸಿಗ್ತಾರೆ. ಯಾರು ಕಾಲೇಜ್ಗೆ ಹೋಗಿಲ್ಲ, ಎಲ್ಲ ಕಬಡ್ಡಿ ನೋಡೋಕೆ ರಜಾ ಹಾಕೋರೆ ಇವತ್ತು. ಎಲ್ಲರ ಮನೇಲೂ ಫಸ್ಟು ಸೀಸನಲ್ಲಿ ಅವರೆಕಾಳು ಇದು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೇಲೂ. ನಮ್ಮ ಮನೇಲಿ ಇವತ್ತು ಮಾಡ್ತಾವ್ರೆ ಅಷ್ಟೇ. ಅವರೆಕಾಯಿ ಸೀಸನ್ ಬಂದಾಗ ಇದು ಮ್ಯಾಂಡೇಟ್ರಿ. ಇದ್ರ ಜೊತೆ ಎಳ್ಳು ಬೆಲ್ಲ ಇದ್ದೇ ಇರ್ತದೆ ವರ್ಷನೂ. ಇಲ್ಲಿ ನೋಡಿ, ಇದು ಬಂದೈತೆ ನಮ್ಮದು ಹೊಸ ಜಾಕೆಟ್ ಬಂದೈತೆ. ಅನ್ಬಾಕ್ಸಿಂಗ್ ಸ್ಟೈಲ್. ಇದೇನಮ್ಮ ಓಪನ್ ಆಗಿಬಿಟ್ಟೈತೆ ಮುಂಚೆನೇ.
ನಾನು ಈಗ ಕಟ್ ಮಾಡಿದ್ದು. ಟೀ ಶರ್ಟ್ಸ್ ಇದು ನಂದಲ್ಲ, ಏನ್ ಡ್ರೆಸ್? ನೈಟ್ ಡ್ರೆಸ್ ಇದು ರಾಣಿದು. ಇದು ಮಾತ್ರ ನಂದು, ಜಾಕೆಟ್ ಮಾತ್ರ ನಂದು. ಟೊಪ್ಪಿ ಐತಾ? ಟೊಪ್ಪಿ ಇದ್ರೆ ಮಾತ್ರ ನಾವು ಜಾಕೆಟ್ ಐತೆ. ಎಲ್ಲಿ? ಚೆನ್ನಾಗಿದೆ. ಇವಾಗ ಹಾಕೊಂಬಿಟ್ಟು ಟ್ರಯಲ್ ಕೊಡ್ತೀನಿ ನೋಡಿ. ಅಲ್ಲೇ ಟ್ರಯಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ರೆಡಿ ಐತೆ. ಇದಕ್ಕೆ ವಿತ್ ಕ್ಯಾಪ್ ಇರೋದು ಮಾಡಿಸಿದ್ದು. ಚೆನ್ನಾಗೈತೆ. ಸೈಜ್ ಪಕ್ಕ ಐತೆ, ಚೂರು ಪರ್ಫೆಕ್ಟ್ ಆಗಿದೆ ಇದು ಸೈಜ್ ಎಲ್ಲ. ನಮ್ಮ ಅಕ್ಕನ ಥರದ್ದು ಸೇಮ್ ಹೇಳಿದೆ. ನಮ್ಮ ಅಕ್ಕ ಅಂಥದ್ದೇ ಮಾಡೋರು ಇದಕ್ಕೆ. ಸೇಮ್ ಪಕ್ಕಾನೇ. ಅವ್ರದ್ದು ಕ್ಯಾಪ್ ಇಲ್ಲ, ನಂದು ಕ್ಯಾಪ್ ಐತೆ ಅಷ್ಟೇ ಡಿಫ್ರೆನ್ಸು. ಇದು ಅನ್ಬಾಕ್ಸಿಂಗ್ ಆಯಿತು. ಅದು ನಂದಲ್ಲ ಡ್ರೆಸ್ಸು. ನಮ್ಮ ಜಾಕೆಟ್ ಬರಬೇಕಿತ್ತು, ಬಂದೈತೆ. ಇದು ನಾಳೆ ಹಾಕೋತೀನಿ, ಇಲ್ಲ ಆಮೇಲೆ ಹಾಕೊಂಡು ತಿರ್ಗ್ತೀನಿ. ಇದು ಹಾಕೊಂಡು ತಿರ್ಗೋಕ್ಕೆ ಅಂತಲೇ ತರಿಸ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಊಟಕ್ಕೆ ಬಂದೆ. ನಮ್ಮಮ್ಮ ಅಲ್ಲೇ ಮತ್ತೆ ಅವರ ಕಾಯ್ತಂಡು ಸುಲಿತವ್ರೆ. ಈಗ ಊಟ ಮಾಡಬೇಕು. ಊಟ ಹಾಕ್ಕೊಂಡು ನಾನೇ ತಿಂತೀನಿ. ಅವರು ಕೆಲಸ ಮಾಡ್ತವ್ರೆ, ನಾನೇ ಹಾಕೊಂಡು ತಿಂತೀನಿ. ರೈಸ್ ಅಲ್ಲಿದೆ. ಊಟ ಮುಗಿಸ್ಕೊಂಡು ಸಿಗ್ತೀನಿ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ ಫೋನ್ನ. ರೈಸ್ ಇವಾಗ ಜಸ್ಟ್ ಊಟ ಆಯಿತು. ಮನೆಗೆ ಹೋಗ್ತಾಯಿತ್ತು. ಮನೆ ಅಂತೀನಿ, ಮನೇಲೇ ಇದ್ದೀನಿ. ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಇಷ್ಟೊತ್ತು ಮನೇಲೇ ಇದ್ದೆ. ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 6 ಆಗಿಬಿಟ್ಟೈತೆ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ. ಅಲ್ಲಿ ಸೌಂಡು ಮೈಕ್ ಹಾಕೋರು ಏನು ಕೇಳಿಸಲ್ಲ ಅಲ್ಲಿ ಮಾತಾಡಿದ್ರು. ಈಗ ಹೋಗ್ತೀನಿ. ಎಷ್ಟು ಮನೆಗೆ ಬಂದು ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಕಬಡ್ಡಿ ಐತೆ, ಅಲ್ಲಿಗೆ ಹೋಗೋಕ್ಕೋಸ್ಕರನೇ ಇವಾಗ ಸ್ವೆಟರ್ ಹಾಕ್ಕೊಂಡು ಟೋಪಿ ಇದ್ದರೆ ಟೋಪಿ ಹಾಕ್ಕೊಂಡು ಹೋಗ್ತೀನಿ. ಇವಾಗ ನಾನೇ ರೆಫ್ರಿ ಮಾಡೋಕ್ಕೆ ಯಾರು ರೆಫ್ರಿ ಇಲ್ಲ. ಹೋಗ್ತೀನಿ ಇಲ್ಲಿಂದ. ಇದೇನು ಬೇಡ ಅನಿಸುತ್ತೆ, ಮಾಮೂಲಿ ಒಂದು ಸಾಕು. ಇದರಲ್ಲೇ ಟೋಪಿ ಐತಲ್ಲ, ಅದೇ ಮೇಂಟೈನ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ಇದೇನು ಹೋಗ್ತೀನಿ ಇವಾಗ. ನಮ್ಮ ಬಾಯ್ಸ್ ಫೋನ್ ಮಾಡಿದ್ರೆ ಹೋಗ್ತಾ ಇರೋದು. ಇಲ್ಲಿ ನಾನೇ ಫೋನ್ ಮಾಡಿ ಕೇಳ್ತೀನಿ ಎಲ್ಲವರೇ ಏನು ಅಂತ. ನಮ್ಮ ಕಬ್ಬಳ್ಳಿಲಿ ಇವತ್ತು ಕಬಡ್ಡಿ ಪಂದ್ಯಾವಳಿ ಇರೋದ್ರಿಂದ ಸ್ಟೇಡಿಯಂ ಎಲ್ಲ ರೆಡಿ ಮಾಡಿ ಜನ ಮಾತ್ರ. ನಾಳೆ ನೀನು ಇವಾಗ ಟೀಮ್ ಬರ್ತದೆ. ನಾಳೆ ಇರೋದು ಮ್ಯಾಚು. ನೀನು ಪೂಜೆ ಮಾಡೋಕ್ಕಷ್ಟೇ ಕಡೆ ನೀನು ಬರ್ತಿದ್ಯಾ? ಓಹೋ, ಅಲ್ಲಿ ಅಂಗಡಿ ಹಾಕ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಬಡ್ಡಿ ನೋಡ್ತಾವನೆ. ಆಯ್ತು, ಇವಾಗ ಊಟಕ್ಕೆ ಅಂತ ಬಂದಿದ್ದೆ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನೋಡೋಕ್ಕೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಫೋನ್ ಮಾಡು ಅನ್ನೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅವನಿಗೆ ಬೇರೆ ವೆಯ್ಟ್ ಮಾಡಬೇಕು. ಸ್ವಾಮಿಗಳು ಯಾಕೋ ಸುಮ್ಮನೆ ಕೂತ್ಕೋದೇ ಇಲ್ಲ ಅಲ್ಲಿಂದ. ಒಂಥರ ಇಲ್ಲಿ ಕಬಡ್ಡಿ ಸ್ಟಾರ್ಟ್ ಆಗಿಲ್ಲ ಅಂತ ನಾವು 11:30 ಆದ್ರೆ ಟೆನ್ಷನ್ ಹೊಸ್ಕೋಬೇಡ. ಹೊಸ್ದಾಗಿ ಶೇಪ್ ಮಾಡಿಸಿದ್ದೀನಿ. ಚೆನ್ನಾಗಿದ್ರೆ ಇದು ಚಂದನ್ ಅವ್ರ ಹತ್ರ ಇದು ಟೋಲ್ ಹತ್ರ ಪೊಲೀಸ್ ಸ್ಟೇಷನ್. ಏನ್ರಿ ಸ್ವಾಮಿ ಹಂಗೆಲ್ಲ ವಿಡಿಯೋ ಮಾಡ್ಬಿಡಿ ಸ್ವಾಮಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ ಹೊಸಬರಾಗಿದ್ರೆ ಕಬಡ್ಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.